ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಕೆಲವು ದಿನಗಳಲ್ಲಿ 2025 ವರ್ಷ ಕೊನೆಗೊಳ್ಳುತ್ತೆ. ಮುಂದೆ 2026 ಹೊಸ ವರ್ಷ ಬಂದು ತಲುಪ್ತಾ ಇದೆ. ಬೆಂಗಳೂರಿನಂಥ ನಗರಗಳ ರಸ್ತೆಗಳಲ್ಲಿ ದೀಪಗಳು ಹಬ್ಬದ ಉತ್ಸಾಹ ಮನೆ ಮಾಡಿದೆ. ಎಲ್ಲರೂ ಹೊಸ ವರ್ಷವನ್ನ ಸ್ವಾಗತಿಸೋಕೆ ಸಿದ್ಧರಾಗಿದ್ದಾರೆ. ಹೊಸ ವರ್ಷ ಅಂತಂದ್ರೆ ಹೊಸ ಆಶಯಗಳು, ಹೊಸ ಹುರುಪುಗಳು. ಆದರೆ ಈ ವರ್ಷದ ಕೊನೆಯಲ್ಲಿ ನಾವು ಹಿಂದಿನ ಕ್ಷಣಗಳನ್ನ ನೆನಪಿಸ್ಕೊಳ್ಬೇಕು. ಯಾಕಂದ್ರೆ 2025 ವರ್ಷ ಭಾರತಕ್ಕೆ ಒಂದು ದೊಡ್ಡ ಪರೀಕ್ಷೆಯಂತೆ ಇತ್ತು. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ದೇಶವೇ ಬೆಚ್ಚಿ ಬೀಳುವಂತಹ ದುರಂತಗಳು, ದಾಳಿಗಳು ನಡೆದಿದೆ. ಸಾವಿರಾರು ಜನರು ಜೀವಗಳನ್ನ ಕಳ್ಕೊಂಡಿದ್ದಾರೆ. ಕುಟುಂಬಗಳು ಕಣ್ಣೀರು ಸುರಿಸಿದೆ. ಸೊ ಇವತ್ತು ನಾವು 2025 ಪ್ರಮುಖ ದುರಂತಗಳು ಮತ್ತು ದಾಳಿಗಳನ್ನ ನೋಡೋಣ. ಮೊದಲನೇದು ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟ. ನವೆಂಬರ್ 10 ಸಂಜೆ ದೆಹಲಿಯ ಕೆಂಪು ಕೋಟೆ ಬಳಿ ಕಾರಿನಲ್ಲಿ ಸಂಭವಿಸಿದ ಸ್ಫೋಟ ರಾಷ್ಟ್ರ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿತು. ಈ ಘಟನೆಯಲ್ಲಿ 11 ಜನ ಸಾವನ್ನಪ್ಪಿದ್ರು. ರಸ್ತೆಯಲ್ಲೆಲ್ಲ ಮೃತದೇಹದ ತುಂಡುಗಳು ಬಿದ್ದಿರೋದು ಈ ಸ್ಫೋಟದ ಭೀಕರತೆಯನ್ನ ತೆರೆದಿಟ್ಟಿತ್ತು. ಈ ಸ್ಫೋಟದ ಬಳಿಕ ದೆಹಲಿ, ಹರಿಯಾಣ, ಬಿಹಾರ್, ಚಂಡೀಗಢ, ಉತ್ತರ ಪ್ರದೇಶ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಇನ್ನು ಸೆಕೆಂಡ್ ಒನ್, ಕುಂಭಮೇಳ ಕಾಲ್ತುಳಿತ. ಜನವರಿ 9ರಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂಥ 2025 ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ ಹಲವರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮೌನಿ ಅಮಾವಾಸ್ಯೆಯಂದು ತ್ರಿವೇಣಿ ಸಂಗಮದಲ್ಲಿ ಯಾತ್ರಾರ್ಥಿಗಳ ಅನಿಯಂತ್ರಿತ ಹೆಚ್ಚಳವೇ ಈ ದುರಂತಕ್ಕೆ ಕಾರಣ ಆಗಿದೆ. ಆದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಈ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆಯನ್ನ ಬಯಲು ಮಾಡಿಯೇ ಇಲ್ಲ. ಕೆಲ ವರದಿಗಳ ಪ್ರಕಾರ ಸುಮಾರು 30 ಜನ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಇನ್ನು ಕೆಲವು ವರದಿಗಳು ಸಾವಿನ ಸಂಖ್ಯೆ ಹೆಚ್ಚಿದೆ ಅಂತ ಹೇಳುತ್ತೆ. ಸೊ ಯುಪಿ ಸರ್ಕಾರ ಘಟನೆಯನ್ನು ನಿರ್ವಹಿಸಿದ ರೀತಿ ಮತ್ತು ಮಾಹಿತಿಯ ಪಾರದರ್ಶಕತೆ ಬಗ್ಗೆ ಟೀಕೆಗಳನ್ನ ಎದುರಿಸಬೇಕಾಗಿ ಬಂದಿತ್ತು. ಇನ್ನು ಹಠಾತ್ ಪ್ರವಾಹಗಳು. ಪಶ್ಚಿಮ ಹಿಮಾಲಯದಾದ್ಯಂತ ಮೇಘ ಸ್ಫೋಟಗಳು ಮತ್ತು ದಿಢೀರ್ ಪ್ರವಾಹಗಳು ಆಗಸ್ಟ್ ಅಂತ್ಯ ಮತ್ತು ಸೆಪ್ಟೆಂಬರ್ ಆರಂಭದವರೆಗೆ ಉತ್ತರ ಬಯಲು ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ನದಿ ಪ್ರವಾಹ ಮತ್ತು ಮಾನ್ಸೂನ್ ನಂತರದ ಅವಧಿಯಲ್ಲಿ ದಕ್ಷಿಣದಲ್ಲಿ ಮಳೆಯಿಂದ ಪ್ರವಾಹ ಉಂಟಾಯಿತು. ಪಾಟ್ನಾ, ಗುವಾಹಟಿ ಮತ್ತು ಮುಂಬೈ ಸೇರಿದಂತೆ ಭಾರತದ ನಗರಗಳು ಮಾನ್ಸೂನ್ ಮಳೆ, ನದಿ ಉಕ್ಕಿ ಹರಿಯುವಿಕೆ ಮತ್ತು ಕಳಪೆ ಒಳಚರಂಡಿಯಿಂದ ಉಂಟಾಗುವಂತಹ ಪ್ರವಾಹಕ್ಕೆ ಹೆಚ್ಚು ಒಳಗಾದವು. ಆಗಸ್ಟ್ ತಿಂಗಳಲ್ಲಿ ಉತ್ತರ ಕಾಶಿ ಮೇಘ ಸ್ಫೋಟದಂತಹ ಘಟನೆಗಳು ಹಿಮಾಲಯ ಪ್ರದೇಶಗಳಲ್ಲಿ ಹಠಾತ್ ಪ್ರವಾಹಕ್ಕೆ ಕಾರಣವಾಯಿತು. ಭಾರತ ತೀವ್ರ ಮಾನ್ಸೂನ್ ಮಳೆ, ಮೇಘಸ್ಫೋಟ ಮತ್ತು ಹಿಮನದಿ ಘಟನೆಗಳಿಂದ ದೇಶದ 45%ಗಿಂತ ಹೆಚ್ಚು ಪ್ರದೇಶದ ಮೇಲೆ ಪರಿಣಾಮವೂ ಬೀರಿತು. ದೇಶದಾದ್ಯಂತ ಸುಮಾರು 1500ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದೆ. ಅದರಲ್ಲಿ ಉತ್ತರ ಕಾಶಿ ಮೇಘಸ್ಫೋಟ ಆಗಸ್ಟ್ ನಲ್ಲಿ ನಡೆದಿತ್ತು. ಉತ್ತರಾಖಂಡ್ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯಲ್ಲಿ ಭಾರೀ ಮೇಘಸ್ಫೋಟ ಸಂಭವಿಸಿತ್ತು. ಇದು ಭೀಕರ ಪ್ರವಾಹಕ್ಕೂ ಕಾರಣ ಆಯಿತು. ಹಲವು ಸಾವು ನೋವುಗಳನ್ನ ಕಂಡಿತು. ಮೇಘಸ್ಫೋಟ ಖೀರ್ ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ಕೆಲವೇ ನಿಮಿಷಗಳಲ್ಲಿ 1 ಶತಕೋಟಿ ಲೀಟರ್ಗಿಂತಲೂ ಹೆಚ್ಚು ನೀರನ್ನ ಹೊರಹಾಕಿತು. ಗುಜರಾತ್ನ ಮಾನ್ಸೂನ್ ಪೂರ್ವ ಸಾವುಗಳು. ಗುಜರಾತ್ ರಾಜ್ಯದಲ್ಲಿ ಭಾರೀ ಮಾನ್ಸೂನ್ ಪೂರ್ವ ಮಳೆಯಿಂದ ಮೇ ಆರಂಭದಲ್ಲಿ 14 ಮಂದಿ ಮೃತಪಟ್ಟಿದ್ರು. ಇನ್ನು ಈಶಾನ್ಯ ಪ್ರವಾಹ, ತೀವ್ರ ಮಳೆ ಮತ್ತು ಭೂಕುಸಿತ. ನಿರಂತರ ಮಳೆಯು ಅನೇಕ ರಾಜ್ಯಗಳಲ್ಲಿ ಹಠಾತ್ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಕಾರಣ ಆಯಿತು. ಜೂನ್ 2ರ ವೇಳೆಗೆ ಕನಿಷ್ಠ 34 ಸಾವುಗಳು ವರದಿಯಾಗಿದೆ. ಸಾಮೂಹಿಕ ಸ್ಥಳಾಂತರಿಸುವಿಕೆಗಳ ಜೊತೆಗೆ ಸಿಕ್ಕಿಂನಲ್ಲಿ ಪ್ರವಾಸಿಗರು ಸ್ಥಳಾಂತರಗೊಂಡರು. ಮೇಘಾಲಯದಲ್ಲಿ ಜನರು ಸಿಲುಕಿಕೊಂಡರು ಮತ್ತು ಸಿಲ್ಚಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಸೇರಿದಂತೆ ಅಸ್ಸಾಂನಲ್ಲಿ ವ್ಯಾಪಕ ಪ್ರವಾಹವೂ ಉಂಟಾಯಿತು. ಹಿಮಾಚಲ್ ಪ್ರದೇಶ 2025 ಅಂತ್ಯದ ನಿರಂತರ ಮತ್ತು ಹಾನಿಕಾರಕ ಮಾನ್ಸೂನ್ ಪರಿಣಾಮಗಳನ್ನು ಕಂಡಿತು. ಜುಲೈ ಮಧ್ಯದಲ್ಲಿ ರಿಲೀಫ್ ವೆಬ್ ಪರಿಸ್ಥಿತಿ, ಮೇಘಸ್ಫೋಟ, ಹಠಾತ್ ಪ್ರವಾಹ ಮತ್ತು ಭೂಕುಸಿತಗಳು ಸೇರಿದಂತೆ ತೀವ್ರವಾದ ಜಲ ಹವಾಮಾನ ಘಟನೆಗಳಿಂದ ರಾಜ್ಯ ತೀವ್ರ ಪರಿಣಾಮವನ್ನು ಎದುರಿಸಿತು. ಆಗಸ್ಟ್ ಆರಂಭದಲ್ಲಿ ಉತ್ತರಾಖಂಡದ ಉತ್ತರ ಕಾಶಿ ಜಿಲ್ಲೆ ವಿನಾಶಕಾರಿ ಮೇಘಸ್ಫೋಟ ಸಂಬಂಧಿತ ಹಠಾತ್ ಪ್ರವಾಹ ಮತ್ತು ಶಿಲಾಖಂಡಗಳ ರಾಶಿಯ ಹರಿವನ್ನು ಕಂಡಿತು. ಗಂಗೋತ್ರಿ ಮಾರ್ಗದಲ್ಲಿ ಧರಾಲಿ ಅತ್ಯಂತ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಒಂದಾಗಿದೆ. ಅಕ್ಟೋಬರ್ನಲ್ಲಿ ತಮಿಳುನಾಡಲ್ಲಿ ಚಂಡಮಾರುತದ ಪ್ರವಾಹದಿಂದಾಗಿ ವ್ಯಾಪಕ ಮಳೆಯಾಗಿತ್ತು. ಡಿಸೆಂಬರ್ ಆರಂಭದಲ್ಲಿ ದಿತ್ವಾ ಚಂಡಮಾರುತದಿಂದ ತಮಿಳುನಾಡು, ಕರ್ನಾಟಕದ ಹಲವು ಭಾಗಗಳಲ್ಲಿ ವ್ಯಾಪಕ ಮಳೆಯಾಯಿತು. ಇನ್ನು ಮುಂದಿನ ಘಟನೆ ದೆಹಲಿ ವಿಮಾನ ನಿಲ್ದಾಣದ ಕಾಲ್ತುಳಿತ ಘಟನೆ. ನವದೆಹಲಿ ರೈಲು ನಿಲ್ದಾಣದಲ್ಲಿ 2025 ಫೆಬ್ರವರಿ 15ಕ್ಕೆ ತಡರಾತ್ರಿ ಸಂಭವಿಸಿದಂಥ ಕಾಲ್ತುಳಿತದಲ್ಲಿ ಕನಿಷ್ಠ 18 ಜನ ಸಾವನ್ನಪ್ಪಿದ್ದಾರೆ. ಮಹಾಕುಂಭಮೇಳ ನಡೀತಾ ಇದ್ದಂಥ ಪ್ರಯಾಗ್ರಾಜ್ಗೆ ರೈಲುಗಳನ್ನು ಹತ್ತೋಕೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ 12 ಮತ್ತು 14ರಲ್ಲಿ ಕಾಯ್ತಾ ಇದ್ದಂಥ ಪ್ರಯಾಣಿಕರ ಗುಂಪಿನಿಂದಾಗಿ ಈ ದುರಂತ ಸಂಭವಿಸಿತ್ತು. ಜನರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡುವಲ್ಲಿ ದೆಹಲಿ ಸರ್ಕಾರ ಸೋತಿತ್ತು. ಸರ್ಕಾರದ ವೈಫಲ್ಯಕ್ಕೆ ಅಮಾಯಕ ಜನರು ಪ್ರಾಣ ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು.
ಇನ್ನು ನೆಕ್ಸ್ಟ್ ಒನ್, ಪಹಲ್ಗಾಮ್ ಭಯೋತ್ಪಾದಕ ದಾಳಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕ್ ಪ್ರಾಯೋಜಿತ ಭಯೋತ್ಪಾದಕರು ಏಕಾಏಕಿ ಪ್ರವಾಸಿಗರ ಮೇಲೆ ಗುಂಡಿನ ಸುರಿಮಳೆಗೈದ ಘಟನೆಯಲ್ಲಿ 26 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ರು. 4 ಜನ ಭಯೋತ್ಪಾದಕರು ಶಸ್ತ್ರ ಸಜ್ಜಿತರಾಗಿ ದಾಳಿ ಮಾಡಿದಾಗ ಪಹಲ್ಗಾಮ್ನಂತ ಸೂಕ್ಷ್ಮ ಪ್ರದೇಶದಲ್ಲಿ ಭದ್ರತಾ ಸಿಬ್ಬಂದಿಗಳು ಯಾಕೆ ಇರಲಿಲ್ಲ? ಭಯೋತ್ಪಾದಕರು ಭಾರತದ ಒಳಗೆ ಹೇಗೆ ಬಂದ್ರು? ಇದು ಭಾರತಕ್ಕೆ ಗುಪ್ತಚರ ಮಾಹಿತಿಯೂ ಸಿಕ್ಕಿರಲಿಲ್ವಾ ಅನ್ನೋ ಪ್ರಶ್ನೆಗಳು ಇನ್ನೂ ಸಹ ಪ್ರಶ್ನೆಗಳಾಗಿಯೇ ಉಳಿದಿದೆ. ಇನ್ನು ನೆಕ್ಸ್ಟ್ ಒನ್, ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ಪತನ. ಜೂನ್ 12ರಂದು ಗುಜರಾತಿನ ಅಹಮದಾಬಾದ್ನಿಂದ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದಂಥ 30 ಸೆಕೆಂಡ್ಗಳಲ್ಲಿ ಪತನಗೊಳ್ಳುತ್ತೆ. 241 ಪ್ರಯಾಣಿಕರು ಈ ದುರಂತದಲ್ಲಿ ಮೃತಪಟ್ಟಿದ್ರು. ಲಂಡನ್ ನಗರಕ್ಕೆ ಹೊರಟಿದ್ದಂಥ ವಿಮಾನ ಏರ್ಪೋರ್ಟ್ ಪಕ್ಕ ಇರುವಂಥ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಹೊತ್ತಿ ಉರಿದು ಪತನಗೊಂಡಿತ್ತು. 12 ಕ್ರೂ ಸದಸ್ಯರು ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು. ಈ ವಿಮಾನ ದುರಂತದಲ್ಲಿ ಒಬ್ಬ ಪ್ರಯಾಣಿಕ ಪವಾಡ ಸದೃಶ್ಯವಾಗಿ ಬಚಾವಾಗಿದ್ದ. ಗುಜರಾತ್ ರಾಜ್ಯದ ಮಾಜಿ CM ವಿಜಯ್ ರೂಪಾನಿ ಕೂಡ ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು. ಇನ್ನು ಮುಂದಿನ ದುರಂತ, ಬೆಂಗಳೂರಿನಲ್ಲಿ IPL ಸಂಭ್ರಮಾಚರಣೆ ವೇಳೆ ನಡೆದಂಥ ಒಂದು ಕಾಲ್ತುಳಿತ. ಹೌದು, ಜೂನ್ 4ಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜಯೋತ್ಸವ ಆಚರಿಸ್ತಾ ಇದ್ದಂಥ ಸಮಯದಲ್ಲಿ ಭಾರೀ ಜನದಟ್ಟಣೆಯಿಂದಾಗಿ ಮಾರಕ ಕಾಲ್ತುಳಿತ ಸಂಭವಿಸಿತು. ಕ್ರೀಡಾಂಗಣದ ಗೇಟ್ಗಳ ಹೊರಗೆ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಜನ ಮೃತಪಟ್ಟು 47 ಜನ ಗಾಯಗೊಂಡಿದ್ರು. ಅಭಿಮಾನಿಗಳು ಅಗಾಧ ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಕಾರಣ ಪೊಲೀಸರಿಗೆ ಈ ಒಂದು ಜನರನ್ನ ನಿಯಂತ್ರಿಸೋಕೆ ಸಾಧ್ಯ ಆಗದೇನೆ ಈ ದುರಂತ ಸಂಭವಿಸಿತ್ತು. ಇನ್ನು ನೆಕ್ಸ್ಟ್ ಒನ್, ಗೋವಾ ನೈಟ್ ಕ್ಲಬ್ ದುರಂತ. ಡಿಸೆಂಬರ್ 6ರಂದು ಗೋವಾದ ಅರ್ಪುರಾದಲ್ಲಿರುವ ಬಿರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದಂಥ ಭೀಕರ ದುರಂತದ ಅವಘಡದಲ್ಲಿ 25 ಮಂದಿ ಸಾವನ್ನಪ್ಪಿದ್ರು. ಇನ್ನು ಮುಂದಿನ ದುರಂತ, ನಟ ವಿಜಯ್ ಬಹಿರಂಗ ಸಭೆಯ ಕಾಲ್ತುಳಿತ. ಸೆಪ್ಟೆಂಬರ್ 27ರಂದು ತಮಿಳುನಾಡಿನ ಕರೂರ್ ಜಿಲ್ಲೆಯಲ್ಲಿ ನಡೆದಂಥ ರಾಜಕೀಯ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿ ಸುಮಾರು 41 ಜನರು ಪ್ರಾಣ ಕಳ್ಕೊಂಡಿದ್ರು. ಈ ರ್ಯಾಲಿಯನ್ನ ತಮಿಳಿಗ ವೆಟ್ರಿ ಕಳಗಂ ಸಂಸ್ಥಾಪಕ ಮತ್ತು ಅಧ್ಯಕ್ಷ ನಟ ವಿಜಯ್ ಆಯೋಜಿಸಿದ್ರು. ನಟನ ಆಗಮನ ಸುಮಾರು 7 ಗಂಟೆಗಳ ಕಾಲ ವಿಳಂಬವಾಗಿತ್ತು. ವಿಜಯನನ್ನ ನೋಡೋಕೆ ಜನ ಏಕಾಏಕಿ ಧಾವಿಸಿದ ಪರಿಣಾಮ ಈ ದುರಂತ ಸಂಭವಿಸಿತ್ತು. ಇನ್ನು ಗುಜರಾತ್ ವೇರ್ ಹೌಸ್ನಲ್ಲಿ ಸಂಭವಿಸಿದ ದುರಂತ. ಏಪ್ರಿಲ್ 1ರಂದು ಗುಜರಾತ್ನ ದಿಶಾ ಅನ್ನೋ ಪ್ರದೇಶದ ಗ್ರಾಮೀಣ ಭಾಗದಲ್ಲಿರುವಂತಹ ವೇರ್ ಹೌಸ್ ಒಂದರಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ 21 ಮಂದಿ ಸಾವನ್ನಪ್ಪಿದ್ರು. ದುರಂತ ಸಂಭವಿಸಿದ ವೇಳೆ 24 ನೌಕರರು ಅಲ್ಲೇ ಇದ್ರು. ಕಳಪೆ ಮಟ್ಟದ ಅಲ್ಯೂಮಿನಿಯಂ ಪೌಡರ್ನಿಂದಾಗಿ ಬೆಂಕಿ ತಗುಲಿಕೊಂಡಿತ್ತು. ಭೀಕರ್ ಫತಡ್ಕ ಮಾಲೀಕತ್ವದ ಈ ವೇರ್ ಹೌಸ್ ಲೈಸೆನ್ಸ್ ಅವಧಿ 1 ವರ್ಷದ ಹಿಂದೆಯೇ ಮುಗಿದೋಗಿತ್ತು. ಇನ್ನು ಹೊತ್ತಿ ಉರಿದ ಹೈದರಾಬಾದ್ ಬೆಂಗಳೂರು ಬಸ್. ಅಕ್ಟೋಬರ್ 24ರಂದು ಬಸ್ ದುರಂತದಲ್ಲಿ 21 ಪ್ರಯಾಣಿಕರು ಸಜೀವ ದಹನರಾಗಿದ್ರು. ಹೈದರಾಬಾದ್ ಬೆಂಗಳೂರು ಕರ್ನೂಲ್ ಸಮೀಪ 2 ವೀಲರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿಗೆ ಬೆಂಕಿ ತಗುಲಿತು. ನಸುಕಿನ 3:30ರ ಸುಮಾರಿಗೆ ಈ ದುರಂತ ಸಂಭವಿಸಿತ್ತು ಮತ್ತು ವಿ ಕಾವೇರಿ ಟ್ರಾವೆಲ್ಸ್ ಬಸ್ ಇದಾಗಿತ್ತು. ಇನ್ನು ನೆಕ್ಸ್ಟ್ ಒನ್, ಚಿತ್ರದುರ್ಗದಲ್ಲಿ ಹೊತ್ತಿ ಉರಿದ ಬಸ್. ಡಿಸೆಂಬರ್ 25ರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಚಿತ್ರದುರ್ಗದ ಹಿರಿಯೂರು ತಾಲೂಕು ರಾಜ್ಯ ಹೆದ್ದಾರಿ 48ರ ಜವನಗೊಂಡನಹಳ್ಳಿ ಬಳಿ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಂಥ ಲಾರಿಯೊಂದು ಡಿವೈಡರ್ನ ದಾಟಿ ಬಂದು ಡಿಕ್ಕಿ ಹೊಡೆದಂಥ ರಭಸಕ್ಕೆ ಸ್ಲೀಪರ್ ಕೋಚ್ ಬಸ್ಸು ಹೊತ್ತಿ ಉರಿದ ವಿದ್ಯಮಾನ ನಡೆದಿತ್ತು. ಈ ದುರಂತದಲ್ಲಿ 6 ಜನ ಮೃತಪಟ್ಟಿದ್ರು. ಬೆಂಗಳೂರಿನಿಂದ ಕುಮಟಾಗೆ ತೆರಳ್ತಾ ಇದ್ದಂಥ ಖಾಸಗಿ ಬಸ್ ಇದಾಗಿತ್ತು. ಸೊ ಈಗ ನಾವು 2026ರ ಹೊಸ ವರ್ಷಕ್ಕೆ ಬರ್ತಾ ಇದ್ದೇವೆ. ನಾವು ಹೊಸ ಆಶಯಗಳೊಂದಿಗೆ ಇದನ್ನು ಸ್ವಾಗತಿಸೋಣ. ಭಯೋತ್ಪಾದನೆಗೆ ಧಿಕ್ಕಾರ ಕೂಗುತ್ತಾ ಕಷ್ಟ ಸುಖವನ್ನ ಒಗ್ಗಟ್ಟಿನಿಂದ ಮುನ್ನಡೆಸೋಣ. 2025 ನಮಗೆ ನೆನಪು, 2026 ನಮಗೆ ಹೊಸ ಆರಂಭ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.